ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಆಂಧ್ರ ಸ್ಟೈಲ್ ಗೋಂಗೂರ ಪಚಡಿ ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನ ಗೋಂಗೂರ ಪುಳಿಯೋಗರೆ ಅಂತಾನೂ ಕರಿಬಹುದು ನೀವು. ಥೇಟ್ ಪುಳಿಯೋಗರೆ ಟೇಸ್ಟೇ ಬರುತ್ತೆ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದನ್ನ ಮೊಸರನ್ನ ತಿಂತಿರ್ಬೇಕಾದ್ರೆ ಮತ್ತೆ ದಾಲೆಲ್ಲ ತಿಂತಿರ್ಬೇಕಾದ್ರೆ ಪಕ್ಕದಲ್ಲಿ ನಾವು ನೆಂಚ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಪುಳಿಯೋಗರೆ ತರ ಅನ್ನಕ್ಕೆ ಕಲ್ಸಿಬಿಟ್ಟು ಕೂಡ ತಿನ್ಬೋದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಸೇಮ್ ನಿಮಗೆ ಪುಳಿಯೋಗರೆ ಟೇಸ್ಟ್ ಬರುತ್ತೆ. ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಡೈರೆಕ್ಟ್ ಆಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ. ಇದು ಖಾರ ಇರಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ, ಅದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಇಷ್ಟು ತಗೊಂಡಿದ್ದೀನಿ. ಮತ್ತೆ ಗೋಂಗೂರ ಸೊಪ್ಪು ಹುಳಿ ಇರೋದ್ರಿಂದ ಇಷ್ಟು ತಗೊಂಡಿದ್ದೀನಿ ನಾನು. ನೀವು ಕಮ್ಮಿ ತಗೊಳ್ಳಿ. ನೀವು ಯೂಸ್ ಮಾಡೋ ಮೆಣಸಿನ್ಕಾಯಿ ಏನಾದ್ರೂ ಖಾರ ಇದೆ ಅಂತ ಅಂದ್ರೆ ಒಂದು 10 ರಿಂದ 15 ಮೆಣಸಿನ್ಕಾಯಿ ತಗೊಳ್ಳಿ, ಅಷ್ಟೇನೆ ಸಾಕಾಗುತ್ತೆ. ಇದು ಸ್ವಲ್ಪನೂ ಖಾರ ಇಲ್ಲ, ಸೊ ನಾನು ಇಷ್ಟು ತಗೊಂಡಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಚೆನ್ನಾಗಿ ಇವಾಗ ಎಣ್ಣೆನಲ್ಲಿ ರೋಸ್ಟ್ ಆಗಿದೆ. ನೆಕ್ಸ್ಟ್ ನಾನು ಇದೇ ಪ್ಯಾನ್ ಅಲ್ಲಿ 1 ಸ್ಪೂನ್ ಆಗುವಷ್ಟು ಮೆಂತ್ಯ, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ ಕಾಳು ಹಾಕೊಂಡಿದ್ದೀನಿ. ಇದು ಮೂರನ್ನು ಇವಾಗ ಲೈಟ್ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. ಪುಡಿ ಮಾಡ್ಕೋಬೇಕು ನಾವು ಮೆಣಸಿನ್ಕಾಯಿ ಮತ್ತೆ ಇದನ್ನೆಲ್ಲ, ಅದಕ್ಕೆ ರೋಸ್ಟ್ ಮಾಡ್ಕೋಬೇಕು. ಸೊ ಇದನ್ನು ಕೂಡ ಲೈಟ್ ಆಗಿ ರೋಸ್ಟ್ ಆಗಿದೆ. ಬೇಕಂದ್ರೆ ನೀವು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಹಾಕೋಬಹುದು, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಇವತ್ತು ಸ್ಕಿಪ್ ಮಾಡ್ತಾ ಇದ್ದೀನಿ ಅದನ್ನ. ನೆಕ್ಸ್ಟ್ ನಾನು ಗೋಂಗೂರ ಸೊಪ್ಪನ್ನ ಹುರ್ಕೊಂತೀನಿ ಇವಾಗ. ಸೊ ಎಣ್ಣೆ ಹಾಕೊಂಡು ಗೋಂಗೂರ ಸೊಪ್ಪನ್ನ ನೀಟಾಗಿ ವಾಶ್ ಮಾಡಿಟ್ಟಿದ್ದೆ, ಇದನ್ನ ಹಾಕೋತಾ ಇದ್ದೀನಿ. ಒಂದು ದೊಡ್ಡ ಕಟ್ನ ಯೂಸ್ ಮಾಡ್ಕೊಂಡಿದ್ದೀನಿ ಗೋಂಗೂರ ಸೊಪ್ಪನ್ನ ನಾನು. ಇದು ಎಲೆ ಎಲ್ಲ ಸ್ವಲ್ಪ ಬಾಡದ್ಮೇಲೆ ತುಂಬಾ ಕಮ್ಮಿ ಅಂತ ಅನ್ಸುತ್ತೆ, ತುಂಬಾ ಕಮ್ಮಿ ಆಗ್ಬಿಡುತ್ತೆ. ಇವಾಗ ಇದಿಷ್ಟನ್ನು ಹುರ್ಕೊಂಡ್ವಲ್ಲ ನಾವು, ಸೊ ಇದಿಷ್ಟು ಹುರ್ಕೊಂಡಿರೋ ಸಾಮಗ್ರಿಗಳನ್ನ ನಾವು ಇವಾಗ ಉಪ್ಪು ಸೇರಿಸ್ಕೊಂಡು, ಉಪ್ಪು ಮತ್ತೆ ಹಿಂಗ್ ಸೇರಿಸ್ಕೋಬಹುದು. ಸ್ವಲ್ಪ ನುಣ್ಣಗೆ ಪುಡಿ ಮಾಡ್ಕೊಳ್ಳೋಣ. ನುಣ್ಣಗೆ ಪುಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಸೈಡ್ ಅಲ್ಲಿ ನಾವು ಎಣ್ಣೆನಲ್ಲಿ ಬಾಡಿಸ್ಕೊತಾ ಇದೀವಿ ಗೋಂಗೂರ ಸೊಪ್ಪನ್ನ. ಫುಲ್ ಕಲರ್ ಚೇಂಜ್ ಆಗುತ್ತೆ ನಿಮ್ಗೆ ಗೋಂಗೂರ ಸೊಪ್ಪು. ಇವಾಗ ನುಣ್ಣಗೆ ಇದನ್ನ ನಾವು ಇಲ್ಲೇನೆ ಮಾಡ್ಕೋಬಹುದು. ಸ್ವಲ್ಪ ಜಾಸ್ತಿ ಟೈಮ್ ನಾವು ಇದನ್ನ ಬಾಡಿಸ್ಕೊಂಡ್ರೆ ಇಲ್ಲೇ ನುಣ್ಣಗಾಗ್ಬಿಡುತ್ತೆ, ಸ್ವಲ್ಪ ರುಬ್ಬೋ ಅವಶ್ಯಕತೆನೇ ಇರಲ್ಲ. ರುಬ್ತೀನಿ ಅಂತ ಅಂದ್ರೂ ಕೂಡ ರುಬ್ಬೋದು. ಮತ್ತೆ ತೊಟ್ಗಳೆಲ್ಲ ಸ್ವಲ್ಪ ದೊಡ್ಡದಿರೋದೆಲ್ಲ ತೆಗ್ಬಿಟ್ಟು ಹಾಕೊಳ್ಳಿ. ನೋಡಿ ಇವಾಗ್ಲೇನೆ ಸ್ವಲ್ಪ ಪೇಸ್ಟ್ ಆಗಿರೋ ತರ ಅನಿಸ್ತಾ ಇದೆ. ನೀವು ಇನ್ನ ಸ್ವಲ್ಪ ಜಾಸ್ತಿ ಟೈಮ್ ಇದನ್ನ ನೀವು ಬಾಡಿಸ್ಕೊಂಡ್ರೆ ಇನ್ನ ಪೇಸ್ಟ್ ಆಗುತ್ತೆ. ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಪುಡಿನ ನಾನು ಅರ್ಧ ಎತ್ತಿಟ್ಕೊಂಡ್ ಬಿಡ್ತೀನಿ. ಏನಕ್ಕಂದ್ರೆ ಗೋಂಗೂರ ಸೊಪ್ಪು ಇಲ್ಲಿ ಬಾಡೋದ್ಮೇಲೆ ತುಂಬಾನೇ ಕಮ್ಮಿ ಅನಿಸ್ತು, ಸೊ ಖಾರ ಆಗ್ಬೋದು ಅಂದ್ಬಿಟ್ಟು ಅರ್ಧ ಎತ್ತಿಟ್ಕೊಂಡ್ ಬಿಡ್ತಾ ಇದ್ದೀನಿ. ನೀವು ಮುಂಚೆನೆ ಮೆಣಸಿನ್ಕಾಯಿನ ಕಮ್ಮಿ ಹಾಕೊಳ್ಳಿ, ಸರಿ ಹೋಗುತ್ತೆ. ಸೊ 1 ಕಪ್ಗಿಂತ ಜಾಸ್ತಿನೇ ಬಂದಿದೆ ಗೋಂಗೂರ ಸೊಪ್ಪು, ಬಾಡಿಸಿರೋ ಗೋಂಗೂರ ಸೊಪ್ಪು. ಇದನ್ನ ನಾವು ಇವಾಗ ನುಣ್ಣಗೆಲ್ಲ ಪೇಸ್ಟ್ ಮಾಡೋದು ಬೇಡ, ಜಸ್ಟ್ ಮಿಕ್ಸ್ ಆಗೋ ತರ ನೀವು ಪೇಸ್ಟ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಯಾವುದೇ ತರದ ನೀರು ಏನು ಹಾಕೋದು ಬೇಡ, ಹಾಗೆ ನೀವು ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆಗೆ ನಾನು 1 ಟೀ ಸ್ಪೂನ್ ಸಾಸಿವೆ, ಜೀರಿಗೆ ಮತ್ತೆ ಕಡಲೆಬೇಳೆ ನೀವು ಪುಡಿ ಮಾಡೋದಕ್ಕೆ ಹಾಕೋಬಹುದು. ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ, ನೀವು ಪುಡಿ ಮಾಡಿ ಕೂಡ ಹಾಕೋಬಹುದು. ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಡಷ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಮತ್ತೆ ಕರಿಬೇವು ಜಾಸ್ತಿ ಹಾಕೋಬೇಕು. ಇದಿಷ್ಟು ಹಾಕಿ ನಾವು ಒಗ್ಗರಣೆಗೆ ನಾನು ಹಿಂಗ್ ಹಾಕಿಲ್ಲ, ಏನಕ್ಕಂದ್ರೆ ನಾನು ರುಬ್ಬೋದಿಕ್ಕೆ ಹಾಕೊಂಡಿದ್ದೆ, ಇಲ್ಲಾಂದ್ರೆ ಇಲ್ಲೇ ಹಾಕೊಳ್ಳಿ ನೀವು ಹಿಂಗನ್ನ. ಸೊ ಘಮ ಘಮ ಒಗ್ಗರಣೆ ರೆಡಿ ಆಗಿದೆ. ಇದ್ರ ಜೊತೆಗೆ ನಾವು ಇವಾಗ ರುಬ್ಕೊಂಡಿರೋ ಗೋಂಗೂರ ಸೊಪ್ಪನ್ನ ಆಡ್ ಮಾಡಿದ ತಕ್ಷಣನೇ ನಮಗೆ ಫ್ಲೇವರು ಪುಳಿಯೋಗರೆ ಸ್ಮೆಲ್ ಸ್ಟಾರ್ಟ್ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ ಬೇಕಂದ್ರೆ ಜಾಸ್ತಿನೂ ಹಾಕೋಬಹುದು ನೀವು, ಇನ್ನ ಸಾಫ್ಟ್ ಆಗಿ ಬರುತ್ತೆ. ಮತ್ತೆ ಅನ್ನದ ಜೊತೆಗೆಲ್ಲ ಮಿಕ್ಸ್ ಮಾಡಿದಾಗ ಚೆನ್ನಾಗಿರುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಟ್ರೈ ಮಾಡಿ, ತುಂಬಾನೇ ಇಷ್ಟಪಡ್ಕೊಂಡು ತಿಂತೀರಾ. ಜಸ್ಟ್ ಅನ್ನ ಇದ್ರೆ ಸಾಕು, ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಇದನ್ನ, ಇಲ್ಲ ಮೊಸರು ಜೊತೆಗೆ ಯಾವ್ದ್ರ ಜೊತೆಗಾದ್ರೂ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ದೋಸೆ, ಇಡ್ಲಿ ಎಲ್ಲದಕ್ಕೂ ನೀವು ತಿನ್ಬೋದು ಇದನ್ನ. ಸೊ ಟ್ರೈ ಮಾಡಿ, ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ ತುಂಬಾ ಇದೆ ಚಾನಲ್ ಅಲ್ಲಿ, ಚೆಕ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.